ದೇವೇಗೌಡರು ಹೇಳಿದ್ದಾರೆ ಪ್ರಜ್ವಲ್ ಮೇಲೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಆದ್ರೆ ರೇವಣ್ಣ ಮೇಲೆ ಕೇಸ್ ಹಾಕಿರೋದ್ರ ಬಗ್ಗೆ ರಾಜ್ಯದ ಜನತೆಗೆ ಗೊತ್ತಿದೆ. ನೋಡ್ರಿ, ದೇವೇಗೌಡರು ಹೇಳಿರ್ತಕ್ಕಂಥದ್ದು ಅಕ್ಷರ ಸತ್ಯ. ಪ್ರಜ್ವಲ್ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ. ಆದರೆ ಕುಮಾರಸ್ವಾಮಿನಾಲಿ ರೇವಣ್ಣಾಲಿ ಕರೆಸೋವಂಥ ಪ್ರಯತ್ನ ಮಾಡ್ಬೇಕಲ್ರಿ. ಅದು ಸರಿ ಅಂತೀರೋ ತಪ್ಪು ಅಂತೀರೋ? ಅವ್ರ ಕುಟುಂಬದವ್ರ ಜೊತೆ ಸಂಪರ್ಕ ಇರಲೇಬೇಕಲ್ವೇನ್ರಿ? ಅವರು ತರಿಸ್ಕೊಡ್ಲಿ, ನಡೀಲಿ ತನಿಖೆ. ರೇವಣ್ಣನ ಬಗ್ಗೆ ಈಗ ಆ ಅಮ್ಮ ಕಿಡ್ನಾಪ್ ಆಗದೆ ಇದ್ರೆ ರೇವಣ್ಣ ವಿಷಯ ಬರ್ತಾ ಇರಲಿಲ್ಲ. ರೇವಣ್ಣ ವಿಷಯ ಹೆಂಗೆ ಬರ್ತಿತ್ತು? ಏನು ಅದು ಹಳೆ ವಿಡಿಯೋ. ನಿಮಗೆ ಹೊಸ ವಿಡಿಯೋ ಯಾವುದು ಹಳೆ ವಿಡಿಯೋ ಯಾವುದು ಗೊತ್ತಾಗಲ್ವೋ? ನೀವೆಲ್ಲ ನಮಗಿಂತ ಏನಾರ ಮೀಡಿಯಾ ನೋಡೋದ್ರಲ್ಲಿ ಬುದ್ಧಿವಂತರು. ನೋಡಿ, ಆ ಅಮ್ಮನ್ನ ವಿಡಿಯೋ ಈಗಲ್ದಲ್ಲ, ಅವ್ರನ್ನ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಸೂಕ್ತ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ, ನಿಮಗೂ ಗೊತ್ತಿದೆ, ತನಿಖಾ ಸಂಸ್ಥೆಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಸತ್ಯ ಅಂತೇಳಿ. ಕಿಡ್ನಾಪ್ ಆದಮೇಲೆ ಬಹುಶಃ ಅದನ್ನು ಪ್ರಕ್ರಿಯೆ ಮಾಡಬೇಕು. ಕೋರ್ಟ್ ಮುಂದೆ ನಿನ್ನೆ ಮುಂದೆ ನಡೀತಾ ಇದೆ, ಸೋಮವಾರಕ್ಕೆ ಹೋಗಿದೆ. ಇಲ್ಲ ರೇವಣ್ಣದ ಇದು ಪಾತ್ರ ಇಲ್ಲ ಅಂತಂದ್ರೆ ರೇವಣ್ಣ ಮುಕ್ತ ಆಗ್ತಾರೆ, ತಪ್ಪೇನಿದೆ? ರೇವಣ್ಣ ಇಲ್ಲ, ಕೋರ್ಟ್ ಬಗ್ಗೆ ನಮಗೂ ಗೌರವ ಇದೆ, ನಿಮಗೂ ಗೌರವ ಇದೆ, ಈ ನಾಡಿನ ಎಲ್ರಿಗೂ ಗೌರವ ಇದೆ. ನ್ಯಾಯಾಲಯದ ಮುಂದೆ ಅಂದಮೇಲೆ ನ್ಯಾಯಾಲಯ ತೀರ್ಪಿಗೆ ಎಲ್ಲರೂ ತಲೆಬಾಗಬೇಕಾಗುತ್ತಲ್ಲ. ರೇವಣ್ಣ ವಿಚಾರದಲ್ಲಿ ಸಂಬಂಧ ಇಲ್ಲ, ರೇವಣ್ಣ ಬಗ್ಗೆ ಹಾಕಿರ್ತಕ್ಕಂಥದ್ದೆಲ್ಲ ಅನುಮಾನಾಸ್ಪದ, ಸುಳ್ಳು ಅಂತ ಅಂದ್ರೆ ಹೊರಗಡೆ ಬರ್ತಾರೆ. ಆಗಲಿ, ತಪ್ಪೇನಿದೆ. ಈಗ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ, ಆಗಲೇಬೇಕಲ್ವ? ಅಲ್ಲಿಗಂಟ ಈ ಥರದ ದೇವರಾಜೇಗೌಡರನ್ನ ಇನ್ನೊಬ್ಬರನ್ನ ಈ ವಿಚಾರದಲ್ಲಿ ಇದೇ ದೇವರಾಜೇಗೌಡ ಇದೇ ಕುಟುಂಬದ ವಿರುದ್ಧ ಇದ್ದವನು, ಇವತ್ತು ಹೆಂಗೆ ಕುಟುಂಬದ ಪರ ಆಗವನೇ? ಇದಕ್ಕೇನು ಕಾರಣ ಹೇಳೋದು? ಒಂದು ವರ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಈ ಎಲ್ಲ ವಿಚಾರನ, ಈ ಪೆನ್ ಡ್ರೈವ್ ವಿಚಾರಕ್ಕೆ ಮಾಸ್ಟರ್ ಪ್ಲಾನೇ ಅವರಲ್ವ ಒಂದು ಮಾಡಿದವರು. ಮಾಸ್ಟರ್ ಪ್ಲಾನ್ ಅಂದರೆ ವಿಡಿಯೋ ಮಾಡ್ಕೊಂಡವರು. ಎರಡನೇದು, ಈ ವಿಡಿಯೋನ ಪೆನ್ ಡ್ರೈವ್ನ ಯಾವ ರೀತಿ ಹೊರಗಡೆ ತರ್ತಕ್ಕಂಥದ್ದಕ್ಕೆ ಮಾಸ್ಟರ್ ಪ್ಲ್ಯಾನು ಕಾರ್ತಿಕ್ ಇರ್ಬೋದು, ದೇವರಾಜ್ ಇರ್ಬೋದು, ಇವರೇ ತಾನೆ. ಬಟ್ ಈಗ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ, ದೇವರಾಜೇಗೌಡ, ಕಾರ್ತಿಕ್, ಇವ್ರು 3 ಜನನ್ನ ಮಾತ್ರ ಮೇಯ್ನ್ ವಿಕ್ಟಿಮ್ ಅಲ್ಲ. ಅದನ್ನು ಒಪ್ತಿರಲ್ವಾ? ಇದನ್ನು ಕೂಡ ತನಿಖೆ ಕೊಡಬೇಕು ಅಂತೀರಾ? ಮತ್ತೆ ಬೋರಿಂಗ್ ಕ್ಲಬ್ ಅಲ್ಲಿ ಏನೋ ರೂಮ್ ನಂಬರ್ ಎಲ್ಲ ಏನೇನೋ ಹೇಳಿದ್ದಾರೆ, ಅದಕ್ಕೆ ಸರ್ಕಾರ ಇದೆ, ಇದನ್ನ ಏನು ನೋಡ್ರಪ್ಪ, ನಾನು ಗೃಹ ಸಚಿವನಲ್ಲ, ನಾನು ಮುಖ್ಯಮಂತ್ರಿ ಅಲ್ಲ. ಅದು ಬಿಟ್ಟರೆ ಏನಾದ್ರು ಈ ತನಿಖೆಯಲ್ಲಿ ಸ್ವಲ್ಪ ಮಾಡಲಿಕ್ಕೆ ಉಪಮುಖ್ಯಮಂತ್ರಿಗಳು ಅವರು ಸಹ ರಾಜ್ಯದಲ್ಲಿ ಜವಾಬ್ದಾರಿ ತಂದರು. ಅವ್ರು 3 ಜನ ಕೂತ್ಕೊಂಡು ಯಾವುದನ್ನು ತನಿಖೆ ಮಾಡ್ತಾರೋ ಅದೆಲ್ಲಕ್ಕೂ ನಮ್ಮದೇನು ಅಭ್ಯಂತರ ಇಲ್ಲ, ಮಾಡಲಿ. ಆಮೇಲೆ ಬೋರಿಂಗ್ ಇನ್ಸ್ಟಿಟ್ಯೂಟ್ಗೆ ಬಹುಶಃ ನಾನು ಈ ಚುನಾವಣೆಗಿಂತ ಮುಂಚಿತವಾಗಿ ಊಟಕ್ಕೆ ಹೋಗಿದ್ದೀನಿ ಅಲ್ಲಿ ಸುಮಾರು ಸಲ. ಬೋರಿಂಗ್ ಕ್ಲಬ್ಗೆ ಚುನಾವಣೆಗಿಂತ ಮುಂಚಿತವಾಗಿ, ಚುನಾವಣೆ ಅಂದರೆ ಲಾಸ್ಟ್ ಮೇನಲ್ಲಿ ಆಯಿತು, ಬಹುಶಃ ಲಾಸ್ಟ್ ಫೆಬ್ರವರಿ, ಅಲ್ಲಿಂದ ಇಲ್ಲಿವರೆಗೆ ಊಟಕ್ಕೂ ಹೋಗಿಲ್ಲ. ಇಲ್ಲ, ಗೋಪಾಲ ಸ್ವಾಮಿ ಹೋಗಿದ್ರೋ ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ. ನಾನಂತೂ ಇಲ್ಲಿವರೆಗೆ ಬೋರಿಂಗ್ ಕ್ಲಬ್ಗೆ ಊಟಕ್ಕೂ ಹೋಗಿಲ್ಲ. ಒಂದು ವರ್ಷ 3 ತಿಂಗಳ ಆದಮೇಲೆ ಇಲ್ಲಿವರೆಗೆ ಊಟನೂ ಮಾಡಿಲ್ಲ ಅಲ್ಲಿ. ಮತ್ತು ಗೋಪಾಲ ಸ್ವಾಮಿಯವರು ನಮ್ಮ ಪಕ್ಷದ ಒಬ್ಬ XMLC ಅಟ್ಟು ಬಿಟ್ಟರೆ, ಗೋಪಾಲ ಸ್ವಾಮಿನೂ ಬಹುಶಃ 100ಕ್ಕೆ 100 ಈ ಒಂದು ವಿಚಾರದಲ್ಲಿ ಅವನದು ಇನ್ವಾಲ್ವ್ಮೆಂಟ್ ಇಲ್ಲ ನನಗೆ ಗೊತ್ತಿದ್ದಂಗೆ ಮಾಹಿತಿ. ಅದಕ್ಕಿಂತ ಹೆಚ್ಚು ನನಗೆ ಗೊತ್ತಿಲ್ಲದೆ ಇರೋ ಮಾಹಿತಿ ಇದ್ದರೆ ತನಿಖೆ ಆಗಲಿ. ಹಾಂ, ನೋಡಪ್ಪ, ಒಂದು ನಿಮಿಷ. ದೇವರಾಜೇಗೌಡ, ಚಲುವರಾಯ ಸ್ವಾಮಿಯವರ ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡರು ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡಿ ಇದನ್ನು ಟೀಮ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದರೆ ನಾನು ಬರೀ ವಾಪಸ್ ತಗೊಳ್ಳೋದಲ್ಲ, ಕ್ಷಮೆ ಕೇಳ್ತೀನಿ. ಗೊತ್ತಾಯ್ತಾ? ಅವರವರು ಕೇಳಿಲಿ. ಈಗ ಶಿವರಾಮೇಗೌಡರ ಜೊತೆ ಮಾತಾಡೋದಕ್ಕೂ ನಂಗೆ ಸಂಬಂಧ ಇಲ್ಲ, ಶಿವರಾಮೇಗೌಡರು ಫೋನ್ ಕೊಟ್ಟು ಅವ್ರ ಜೊತೆ DK ಶಿವಕುಮಾರ್ ಜೊತೆ ಮಾತಾಡೋದಕ್ಕೂ ನಂಗೆ ಸಂಬಂಧ ಇಲ್ಲ. ಬಟ್ ಆದರೆ ನಾವು 3 ಜನ ಏನಿದ್ದೀವಿ,
ಇದರಲ್ಲಿ ಇನ್ವಾಲ್ವ್ಮೆಂಟು ನಂದು ಇದೆ ಅಂತ ಪ್ರೂವ್ ಮಾಡಿದ್ರೆ ಬರೀ ವಾಪಸ್ ತಗೊಳ್ಳಲ್ಲ, ರಾಜಪ್ಪ ಸಾರಿ ಅಂತ ಹಿಂಗೆ ಹೇಳ್ತೀನಿ. ಶಿವರಾಮೇಗೌಡರು ಸರಿ ಅಂತ ನಾನೇ ಕೇಳ, ನನಗೆ ಶಿವರಾಮೇಗೌಡರಿಗೂ ನನಗೂ ರಾಜಕೀಯ ಸಂಬಂಧ ಇಲ್ಲ, ವೈಯಕ್ತಿಕ ಸಂಬಂಧ ಇಲ್ಲ, ನಾನೇ ಕೇಳಿ. ನೋಡಪ್ಪ, ಅದು ಅವರವ್ರು. ಈಗ ನಾನು ಯಾವಾಗಲೂ ನನ್ನ ಇತಿಮಿತಿನಲ್ಲಿ ನಾನು ಕೊಡು. ಈಗ ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ಅವರು ಯಾವ ಸರ್ಕಮ್ಟೆನ್ಸಲ್ಲಿ ಅವರು ಶಿವರಾಮೇಗೌಡರ ಜೊತೆ ಕನೆಕ್ಷನ್ಗೆ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಅವರೇ ಕ್ಲಾರಿಫೈ ಮಾಡಬೇಕೆ ವಿನ ನಾನು ಅದು ತಪ್ಪು ಸರಿ ಅಂತ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದನ್ನು ಅವಶ್ಯಕತೆ ಇದ್ದರೆ ಅವರು ತೀರ್ಮಾನ ತಗೊಳ್ರಿ ಬಿಡಿ. SIT ಸಂಸ್ಥೆ ಇದೆ, ಕೋರ್ಟ್ ಇದೆ, ನಾನು ಹೇಳೋಕ್ಕಾಗುತ್ತಾ? ಸೊ ಡಿ.ಕೆ. ಶಿವಕುಮಾರ್ ಕ್ಲಾರಿಫೈ ಮಾಡೋದನ್ನು ನಾನು ಕ್ಲಾರಿಫೈ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ಗೆ ಹೇಳೋಕ್ಕಾಗುತ್ತಾ? ಸೊ ಯಾವ ಸರ್ಕಮ್ಟೆನ್ಸಲ್ಲಿ ನಾನು ಅದನ್ನೂ ಮಾತಾಡಿಲ್ಲ. ನೀವು ನೆಮ್ತಿರೋ ಬಿಡ್ತಿರೋ, ಶಿವರಾಮೇಗೌಡರ ಜೊತೆ ನೀವು ಯಾಕೆ ಮಾತಾಡಿದ್ರಿ, ಶಿವರಾಮೇಗೌಡರು ಯಾಕೆ ಫೋನ್ ಕೊಟ್ಟರು, ಈ ವಿಚಾರನೂ ನಾನು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿ. ನನಗಿದು ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ವಿಚಾರ. ಆಮೇಲೆ ನಾನು ಒಬ್ಬ ರಾಜ್ಯದಲ್ಲಿ ಕಾಂಗ್ರೆಸ್ ಲೀಡ್ರ್ ಆದ ತಕ್ಷಣವೇ, ಮಂತ್ರಿ ಆದ ತಕ್ಷಣವೇ ಎಲ್ಲ ವಿಚಾರದಲ್ಲೂ ಮೂಗು ತೂರ್ಸೋ ಅಂತ ಇದು ನನ್ನ ನೇಚರು. ನೀವು ಬಹುಶಃ 94ರಿಂದ ನೋಡಿದ್ದೀರ. ನನ್ನ ಕೆಲಸ ಎಷ್ಟೋ ಅಷ್ಟು ನನಗೆ ಅಷ್ಟೇ. ನನ್ನ ಇಲಾಖೆ ಕೊಟ್ಟಿದ್ದಾರೆ, ನನ್ನ ಜಿಲ್ಲೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಷ್ಟಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತೀನಿ ವಿನ ನನಗೆ ಮುಖ್ಯಮಂತ್ರಿಯವರೋ ಪಕ್ಷದ ಅಧ್ಯಕ್ಷರು ಜವಾಬ್ದಾರಿ ಕೊಟ್ಟರೆ ಕರೆದ ಅದಕ್ಕೆ ಜವಾಬ್ದಾರಿಗೆ ಅದು ಏನು ನಮ್ಮಲ್ಲಿ ನನ್ನ ನೇಚರಲ್ಲಿ ನಾನು ಜನತಾದಳದಲ್ಲಿ ಇದ್ದಾಗಲೂ ನೋಡಿದ್ದೀರ ನೀವು ಭಾಳಷ್ಟು ಜನ, ಈಗಲೂ ನೋಡಿದ್ದೀರಿ. ಹೇಳ್ದೆಲ್ಲ ಕೇಳೋ ಅಂಥ ಮನುಷ್ಯನೂ ಅಲ್ಲ ನಾನು. ನನಗೆ ಯಾವುದು ಸರಿ ಅನ್ನಿಸ್ತದೆ ಅದು ಮಾಡಿರ್ತೀವಿ, ಗೌರವ ಕೊಡುವಂಥದ್ದು ಕೊಟ್ಟಿರ್ತೀವಿ. ಅದಕ್ಕಿಂತ ಅದರಿಂದ ಯಾವ ಪ್ರಕರಣ? ನೋಡಿ, ನೀವು ಇದರಿಂದ ಏನು ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಹೇಳಿ ನೋಡಿ. ಇದರಿಂದ ಇನ್ಕ್ಲೂಡಿಂಗ್ ಹಾಸನ ಎಲ್ಲೂ ಈ ಪಿನ್ ಡ್ರೈವಿಂದ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಅಥವಾ ಅನುಕೂಲ ಆಗುತ್ತೆ ಅಂತ ನಾನು ಯಾರೂ ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ಇದು 25ನೇ ತಾರೀಕು ಅಲ್ಲಿ ಇಲ್ಲಿ ಬಂದದ್ದು. ಇದೆಲ್ಲ ಹೊರಗಡೆ ಬಂದದ್ದು 30ನೇ ತಾರೀಕು ಆದಮೇಲೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬಂದಂಥದ್ದು ಇದು. ಹಾಗಾಗಿ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಅನುಕೂಲ ಆಗಿಲ್ಲ, ಚುನಾವಣೆಗೂ ಅನುಕೂಲ ಆಗಿಲ್ಲ ಈ ಪಿನ್ ಡ್ರೈವಿಂದ. ಇದು ನಿಮಗೆ ಡೀಪಾಗಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ದೇವರಾಜೇಗೌಡ ಈ ಪೆನ್ ಡ್ರೈವ್ನ 1 ವರ್ಷದಿಂದ ಮುಂದೆ ನನ್ನ ಹತ್ರ ಇತ್ತು ಅಂತ ಹಿಡ್ಕೊಂಡು ಆಟ ಆಡ್ತಿತ್ತು. ಅದು ಬಿಟ್ಟರೆ ಯಾರು ಡ್ರೈವರ್ ಇದ್ದಾನೆ ಕಾರ್ತಿಕ್ ಅಂತ, ಅವ್ರಿಗೆ ರೇವಣ್ಣನ ಮಗ ಪ್ರಜ್ವಲ್ಗೆ ಏನು ಡಿಫ್ರೆನ್ಸ್ ಇತ್ತು. ಸೊ ಇದು ಹೊರಗಡೆ ಬರಲಿಕ್ಕೆ ಅವರಿಬ್ಬರು 3 ಜನದಲ್ಲೇ ಇದು ನಡೆದಿರ್ತಕ್ಕಂಥ ವಿಚಾರ ಅಂತ ಮೇಲ್ನೋಟಕ್ಕೆ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಇದಕ್ಕಿಂತ ಡೀಟೇಲ್ ಕಾಂಗ್ರೆಸ್ನವ್ರ ಮಧ್ಯದಲ್ಲಿ ಇದರಲ್ಲಿ ಪ್ರವೇಶ ಏನಿರುತ್ತೆ? ಆಮೇಲೆ ಪೆನ್ ಡ್ರೈವ್ನ ನಾನಲ್ಲ ರೀ, ನೀವು ಇಂಥ ವಿಚಾರನ ಮಧ್ಯೆ ಎಂಟ್ರಿ ಹಾಕಿ ಇಷ್ಟಪಡ್ತೀರೇನ್ರಿ? ಪ್ರಾಮಾಣಿಕವಾಗಿ ಹೇಳೋದು, ಯಾರು ಇಂಥ ವಿಚಾರನ ನೋಡ್ದಂಗೆ ಹೋಗ್ತಕ್ಕಂಥ ವಿಚಾರವನ್ನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಯಾರೂ ಮಾಡಲ್ಲ. ಯಾಕೆ ಈ ವಿಚಾರದಲ್ಲಿ ಇವ್ರು 3 ಜನದಲ್ಲಿ ಏನು ನಡೀತು ಅನ್ನೋದನ್ನು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಎಷ್ಟೋ ಈ ದೇಶದಲ್ಲಿ ನಡೆದಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀದೇ ಇರ್ಬೋದು, ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಎಷ್ಟು ವಿಚಾರದಲ್ಲಿ ಇಂಥದನ್ನು ಬೆನ್ನತ್ಕೊಂಡು ಹೋಗಿದ್ದಾರೆ ಹೇಳಿ ನೋಡಿ. ಈ ಪ್ರಪಂಚದಲ್ಲೇ ನಡೆದಿದೆ 1-2 ಇನ್ಸಿಡೆಂಟ್. ಈಗ ಮೊನ್ನೆ ಕೃಷ್ಣ ಬೈರೇಗೌಡರಿಗೆ ಭಾಳ ದೊಡ್ಡ ಪ್ರಮಾಣದ್ದು ಇರ್ಬೋದು ಇದು ಸ್ಕ್ಯಾಮು, ಬಟ್ ಆದರೆ 1 ಆಗಲಿ 2 ಆಗಲಿ ಅಪರಾಧನೇ. ಆದರೆ ಎಲ್ಲ ವಿಚಾರದಲ್ಲೂ ಸಹ ಇಂಥ ವಿಚಾರದಲ್ಲಿ ಯಾರೂ ಸಹ ಬೆನ್ನತ್ಕೊಂಡು ಹೋಗ್ತಿರಲಿಲ್ಲ. ಯಾರು ಆಗಿದೆ ಅವ್ರು ಸಂತ್ರಸ್ತರು ಅಥವಾ ತಪ್ಪು ಮಾಹಿತಿ ಬಂದರೆ ಅವ್ರ ಮೇಲೆ ಕ್ರಮ ಆಗ್ತಿತ್ತು, ಕ್ಲೋಸ್ ಆಗ್ತಿತ್ತು ಅದು. ಸೊ ಅದು ಬಿಟ್ಟು ಇದರಿಂದ ಯಾರೂ ಹೋಗ್ತಿರಲಿಲ್ಲ. ಇದನ್ನು ವಿಚಿತ್ರ ಇದು. ನಾನಂತೂ ಈ ವಿಚಾರದಲ್ಲಿ ಖಡಾಖಂಡಿತವಾಗಿ ಹೇಳ್ತೀನಿ, ದೇವರಾಜೇಗೌಡರನ್ನ ಮಕನೂ ಟಿ ವಿ ಬಂದಮೇಲೆ ನೋಡಿದ್ದು ಈ ವಿಚಾರ ಆದಮೇಲೆ. ಅದಕ್ಕಿಂತ ಮೊದಲು ನಾವು ಒಂದು ದೊಡ್ಡ ಕಾಫಿ ಕುಡಿಯೋದಾಗಲಿ, ಅವ್ರ ಫೋನಲ್ಲಿ ಮಾತಾಡೋದಾಗಲಿ, ಅವ್ರ ಫೋನಿಂದ ನಮಗೂ ಬಂದಮೇಲೆ ನಾನು ಫೋನ್ ಮಾಡಿಲ್ಲ, ಯಾವುದು ವಿಚಾರ ಸಂಬಂಧ ಇಲ್ಲ. ಆಮೇಲೆ ಶಿವರಾಮೇಗೌಡರಿಗೂ ನನಗೂ ವೈಯಕ್ತಿಕವಾಗಿ ಚೆನ್ನಾಗಿದ್ದೀವಿ. ಸಿಕ್ಕಿದ್ರೆ ನಾವು ಮದುವೆ ಕರೆದು ಹೋಗ್ತೀವಿ, ಅವ್ರ ಮದುವೆ ಕರೆದು ಬರ್ತವೆ, ಚೆನ್ನಾಗಿದ್ದೀವಿ ವೈಯಕ್ತಿಕವಾಗಿ. ರಾಜಕೀಯವಾಗಿ ನನಗೂ ಅವ್ರಿಗೂ ಸಂಬಂಧ ಇಲ್ಲ. ರಾಜಕಾರಣ ಅವ್ರು ಬೇರೆ ಪಕ್ಷದಲ್ಲಿದ್ದಾರೆ, ನಾನು ಬೇರೆ ಪಕ್ಷದಲ್ಲಿದ್ದೀವಿ. ಮತ್ತು ನನಗೆ ಗೊತ್ತಿರೋ ಮಾಹಿತಿ, ಡಿ.ಕೆ. ಶಿವಕುಮಾರ್ ಆಗಲಿ, ನಮ್ಮ 4 ಜನ ಮಂತ್ರಿ 3 ಜನ ಹೆಸರು ಹೇಳೋರು, ಒಬ್ಬರು ಹೆಸರು ಹೇಳಿಲ್ಲ. ನಾವು ಯಾವುದೇ ಕಾರಣಕ್ಕೆ ಇದರಲ್ಲಿ ಕಾನ್ಫರೆನ್ಸ್ ಆಗಿಲ್ಲ, ನಮಗೆ ಸಂಬಂಧ ಇಲ್ಲ ಈ ವಿಚಾರ.
ಸಂಪೂರ್ಣವಾಗಿ ನಾವು ಫ್ರೀಯಾಗಿ SIT ಮತ್ತು ಕೋರ್ಟಿನ ತನಿಖೆ ಆಗೋದನ್ನು ಅಷ್ಟೇ ನಾವು ಗಮನಿಸ್ತೀವಿಲ್ಲ. ಮತ್ತು ನಾವು ದೇವೇಗೌಡರ ಕುಟುಂಬನ ಈ ವಿಚಾರದಲ್ಲಿ ಅವ್ರಿಗೆ ಗೌರವವನ್ನು ಮತ್ತು ಎಲ್ಲ ಒಂದು ಕಡೆ ನಾವು ಅದನ್ನು ಗಮನದಲ್ಲಿಟ್ಕೊಂಡು ನೋವಾಗಬೇಕು ಅಂತ ಬಯಸೋರು ಅಲ್ಲಿ. ದೇವೇಗೌಡರಿಗೆ ನಾವು ಅತ್ಯಂತ ಗೌರವಯುತವಾಗಿ ನಡ್ಕೋತೀವಿ. ಅವರು ಅವ್ರ ಮಗನ ವಿಚಾರ ಬಂದಾಗ ಯಾವ ರೀತಿ ನಡ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ, ದೊಡ್ಡವರಿದ್ದಾರೆ. ಬಟ್ ನಾನು ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಲ್ಲ. ಕುಮಾರಸ್ವಾಮಿಯವರು ಪದೇ ಪದೇ ಈ ವಿಚಾರವನ್ನು TV ಮುಂದೆ ಹೋಗ್ತಕ್ಕಂಥದ್ರಿಂದ ಇದು ರಬ್ಬಾಗ್ತಾ ಇದೆ ವಿನ. ಸೊ DK ಶಿವಕುಮಾರ್ ಅವ್ರಿಗೂ ಇವ್ರಿಗೂ ವೈಯಕ್ತಿಕ ಇದ್ದರೆ ಬೇರೆ ಥರದಲ್ಲಿ ಫೈಟ್ ಮಾಡಲಿ. ಅವರು ಅಸೆಂಬ್ಲಿಲಿ ಕರೆದಿದ್ದಾರೆ, ಅಸೆಂಬ್ಲಿಲಿ ಬಂದು ಚರ್ಚೆ ಮಾಡಲಿ. ಇದೆ ಈ ಪೆನ್ಡ್ರೈವ್ ವಿಚಾರವನ್ನು DK ಶಿವಕುಮಾರ್ ಅವ್ರನ್ನ ಪದೇ ಪದೇ ಎಳೆದು ಇದನ್ನು ಬೀದಿಲಿ ಚರ್ಚೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿಯವ್ರಿಗೂ ಸೂಕ್ತ ಅಲ್ಲ. ಕುಮಾರಸ್ವಾಮಿಯವರು ಇದನ್ನು ನಾನು ನಿಲ್ಲಿಸು ಅಂತ ಹೇಳಿದ್ರೆ ನೀನು ಯಾರು ನಿಲ್ಸೋಕ್ಕೆ ಅಂತಲೂ ಹೇಳ್ತಾರೆ, ನನಗೆ ಅದು ಗೊತ್ತಿದೆ. ಸೊ ಅದರಿಂದ ನಿಲ್ಲಿಸು ಅಂತ ಹೇಳಲ್ಲ, ಇದೇನು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರ. ಆಮೇಲೆ ಇದಕ್ಕೆ ಕೋರ್ ಕಮಿಟಿ ಮಾಡಿ, ಸ್ಟ್ರೈಕ್ ಮಾಡಿ, ಪ್ರತಿಭಟನೆ ಮಾಡಿ, ಏನು ಸಾಧ್ಯ ಪ್ರತಿಭಟನೆ ಮಾಡೋದು? ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡಿದವ್ರೆ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಸಾರ್ವಜನಿಕರನ್ನ ಈಗ ಪಕ್ಷದ ಲೀಡ್ರ್ ಕರೆದಾಗ ಹೋಗಲೇಬೇಕಾಗುತ್ತೆ. ಅವ್ರಿಗೆ ಮನಸ್ಸಿದೆಯೋ ಇಲ್ವೋ? ನನಗೆ ಎಷ್ಟೋ ಜನ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮಾಧ್ಯಮದವ್ರು ಹೇಳ್ತಿದ್ರು, ಭಾಳ ಜನ MLAಗಳಿಗೆ ಇಷ್ಟ ಇಲ್ಲ, ಭಾಳ ಜನ ಲೀಡ್ರ್ಗಳಿಗೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸೋಕ್ಕೆ ಇಷ್ಟ ಇಲ್ಲ, ಆದರೆ ವಿಧಿ ಇಲ್ಲದೆ ಕರೆದಾಗ ಹೋಗ್ಬೇಕಾಗತ್ತೆ ಪಕ್ಷದಲ್ಲಿ ಅಂತ ಮಾತಾಡ್ತಿರಂತ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಈ ಥರದ್ದೆಲ್ಲ ಇರೋನಾಗ ಬಟ್ ಇದನ್ನು ಕುಮಾರಸ್ವಾಮಿಯವರು ಸಹ ಇದನ್ನು ಪದೇ ಪದೇ DK ಶಿವಕುಮಾರ್ ಅವ್ರನ್ನ ಈ ವಿಚಾರದಲ್ಲಿ ಬಂದು ಬೇರೆ ವಿಚಾರದಲ್ಲಿ ಫೈಟ್ ಮಾಡಲಿ. ನಾವು ಫೈಟ್ ಮಾಡೋಕ್ಕೆ ತಯಾರಿದ್ದೀವಿ. ಪಕ್ಷದಲ್ಲಿ ರಾಜಕೀಯವಾಗಿ ಸರ್ಕಾರದ ವಿರುದ್ಧ ಅವ್ರು ಫೈಟ್ ಮಾಡಿದ್ರೆ ಅದಕ್ಕೆ ನಾವೇನು ಉತ್ತರ ಕೊಡಬೇಕು, ಅದಕ್ಕೇನು ನಾವು ಎದುರಿಸ್ಬೇಕು, ಅದಕ್ಕೆ ಎದುರಿಸೋಣ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.